ನಮಸ್ತೆ ವೀಕ್ಷಕರೇ, ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯ ಶ್ರೀನಿವಾಸ್. ಸೂಕ್ತ ಮೀಡಿಯಾ ನೆಟ್ವರ್ಕ್ ಸಂಸ್ಥೆಯ ಸೂಕ್ತ ನ್ಯೂಸ್ ಕೇಬಲ್ ವಾಹಿನಿ ಇದರ ನೂತನ ಕಚೇರಿ ಹಾಗೂ ಉದ್ಘಾಟನಾ ಕಾರ್ಯಕ್ರಮವು ಮಾರ್ಚ್ 12 ಬುಧವಾರದಂದು ಬಿಸಿ ರೋಡಿನ ಕೈಕಂಬದಲ್ಲಿರುವ ಜಗದೀಶ್ ರೈ ಆರ್ಕೇಡ್ನ 2ನೇ ಮಹಡಿಯಲ್ಲಿ ನಡೆಯಿತು. ಕಣಿಯೂರು ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಅವರು ಸೂಕ್ತ ನ್ಯೂಸ್ ಕಚೇರಿಯನ್ನು ಹಾಗೂ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೊಡಂಕಾಪು ಇನ್ಫೆಂಟ್ ಜೀಸಸ್ ಚರ್ಚ್ ಧರ್ಮಗುರು ರೆವರೆಂಡ್ ಫಾದರ್ ವೆಲೇರಿಯನ್ ಎಸ್ ಡಿಸೋಜಾ ಅವರು ನ್ಯೂಸ್ ರೂಮ್ ಅನ್ನು ಉದ್ಘಾಟಿಸಿದರು. ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಮಾತನಾಡಿ, ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಪ್ರಪಂಚದ ಯಾವುದೇ ಮೂಲೆಯ ಮಾಹಿತಿ ಅರಿಯಲು ಸುದ್ದಿವಾಹಿನಿಗಳ ಅಗತ್ಯವಿದೆ. ಕೇವಲ ಧನ ಗಳಿಸುವ ಉದ್ದೇಶವಿರದೆ ನೊಂದವರ ಬಾಳಿನಲ್ಲಿ ಬೆಳಕು ಮೂಡಿಸುವ ಕಾರ್ಯ ಮಾಡುತ್ತಿರುವ ಸೂಕ್ತ ವಾಹಿನಿ ಅಭಿವೃದ್ಧಿ ಹೊಂದಲಿ ಎಂದು ನುಡಿದರು. ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ಮಾತನಾಡಿ, ಬಂಡವಾಳಶಾಹಿಗಳಿಂದ ನಡೆಸಲ್ಪಡುವ ಮಾಧ್ಯಮಗಳಿಗಿಂತ ಭಿನ್ನವಾಗಿ ಜನಸಾಮಾನ್ಯರ ಧ್ವನಿಯಾಗಿ ಕರಾರುವಕ್ಕಾಗಿ ವಿಚಾರಗಳನ್ನು ತಿಳಿಸುವ ಮಾಧ್ಯಮವಾಗಿ ಸೂಕ್ತ ವಾಹಿನಿ ಬೆಳೆಯಲಿ ಎಂದರು. ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್, ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂ ತುಂಗಪ್ಪ ಬಂಗೇರ, ಬಂಟ್ವಾಳ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಬೇಬಿ ಕುಂದರ್, ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪದಾಧಿಕಾರಿಗಳಾದ ಬಿಎನ್ ಪುಷ್ಪರಾಜ್, ಭಾಸ್ಕರ್ ರೈಕಟ್ಟ, ಸಜೀಪ ಮುನ್ನೂರು ಮೂರ್ತಿದಾರರ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ, ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಅಧ್ಯಕ್ಷ ಸುರೇಶ್ ಶೆಟ್ಟಿ ಸಿದ್ದಕಟ್ಟೆ, ರೋಟರಿ ಕ್ಲಬ್ ಪೂರ್ವ ಸಹಾಯಕ ರಾಜ್ಯಪಾಲ ರಾಘವೇಂದ್ರ ಭಟ್, ಬಂಟವಾಳ ಬಂಟರ ಸಂಘದ ಅಧ್ಯಕ್ಷ ಚಂದ್ರಹಾಸ ಶೆಟ್ಟಿ ಸಿದ್ದಕಟ್ಟೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಪ್ರಭಾಕರ ಪ್ರಭು, ಉದ್ಯಮಿ ಸತೀಶ್ ಕುಮಾರ್ ಬಿಸಿರೋಡ್, ಸೂಕ್ತ ಮೀಡಿಯಾ ಪ್ರವರ್ತಕರಾದ ಜಾನ್ ವಿಲ್ಸನ್ ಲೋಬೋ, ಡೊಮಿನಿಕ್ ಲೋಬೋ, ವೈರೆಟ್ ಲೋಬೋ, ಕೇಬಲ್ ಆಪರೇಟರ್ ಫ್ರಾನ್ಸಿಸ್ ಲೋಬೋ, ವಕೀಲ ರಿಚರ್ಡ್ ಡಿ ಕೋಸ್ತಾ, ಸೂಕ್ತ ಮೀಡಿಯಾ ನೆಟ್ವರ್ಕ್ನ ಪಾಲುದಾರ ನೋವೆಲ್ ಡಿಸೋಜಾ ಮತ್ತಿತರರು ಭಾಗವಹಿಸಿದ್ದರು. ನವೀನ್ ಕುಮಾರ್ ಪೆರಾರ ಸ್ವಾಗತಿಸಿದರು. ಆಡಳಿತ ನಿರ್ದೇಶಕ ಪ್ರದೀಪ್ ಪೂಜಾರಿ ಪ್ರಸ್ತಾವಿಸಿದರು. ವಿಜೆ ಮಧುರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ಶ್ರೀರಾಗ್ ಮ್ಯೂಸಿಕ್ ಪುತ್ತೂರಿ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು.